ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬಂಟ್ವಾಳ ತಾಲೂಕು ಮಟ್ಟದ ಸಂಭ್ರಮೋತ್ಸವವನ್ನು ಬಿಸಿ ರೋಡಿನ ಶ್ರೀಶಕ್ತಿ ಭವನದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಅಂಬೇಡ್ಕರ್ ಭವನದ ಆವರಣದಲ್ಲಿ ಗಿಡ ನೆಡುವ ಮೂಲಕ ಸಂಭ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಮಾಜಿ ಸಚಿವ ಬಿ ರಮಣತರೈ, ಸರ್ಕಾರದ ಜನಪರ ಯೋಜನೆಗಳು ಮಹಿಳೆಯರ ಬದುಕಿನಲ್ಲಿ ಮಹತ್ವದ ಬದಲಾವಣೆ ತಂದಿದೆ ಎಂದು ಹೇಳಿದರು. ಯೋಜನೆ ಬಹುಶಃ ಅರ್ಹ ಫಲಾನುಭವಿಗಳಿಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಬೇಕು. ಅಂಗನವಾಡಿಯ CDP ಅವರು ಮುಂತಾದವರು ಇರ್ತಾರೆ. ಎಲ್ಲರ ಸಹಕಾರದೊಂದಿಗೆ ಒಂದು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡ್ತಾ ಹೋಗಿದ್ದು ಈ ಕಾರ್ಯಕ್ರಮ ಶುಭವಾಗಿ 2,000 ಪ್ರತಿ ತಿಂಗಳು ಪ್ರತಿ ಅಕೌಂಟಿಗೆ ಹೋಗುವಂತ ವ್ಯವಸ್ಥೆ. ಎಷ್ಟೋ ಮಹಿಳೆಯರು ಫೋನ್ ಮಾಡಿ ಕೇಳ್ತಾರೆ, 1-2 ತಿಂಗಳು ಆಚೀಚೆ ಆದ್ರೂ ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ನನಗೆ ದುಡ್ಡು ಬರಲಿಲ್ಲ, ನನ್ನ ಸಮಸ್ಯೆ, ಅವರ ಮನೆಯ ಸಮಸ್ಯೆಗಳನ್ನು ಹೇಳ್ತಾರೆ. ನಿಜವಾಗಿಯೂ ಇದು ಒಂದು ಉತ್ತಮ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮೇಡಮ್ ಹೇಳಿದ್ರು, ನಮ್ಮ ಸಮಿತಿ ಪ್ರಾರಂಭವಾಗುವ ಮೊದಲೇ ಈ ಕಾರ್ಯಕ್ರಮ ಬಂದ ತಕ್ಷಣ ಎಲ್ಲರೂ ಅದನ್ನು ಈ ಅಂಗನವಾಡಿ ಕಾರ್ಯಕರ್ತರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಯೊಬ್ಬರು ಇದಕ್ಕೆ ಶ್ರಮಿಸಿದವರು. ನೀವು ಈ ಗೃಹಲಕ್ಷ್ಮಿ ಪ್ರತಿ ಮನೆಗೆ ತಲುಪುವಲ್ಲಿ ಯಶಸ್ವಿಯಾಗುವಲ್ಲಿ ಸಹಕರಿಸಿದವರು ನೀವು. ಹೇಳಿದಾಗೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ಯಜಮಾನಿ ಅಂತ ಹೇಳುವ ಒಂದು ಪಟ್ಟ ಸಿಕ್ಕಿದೆ. ಯಾಕಂದ್ರೆ ಮನೆಯ ಯಜಮಾನಿಗೆ ಮಾತ್ರ ಈ ಯೋಜನೆ ನಾವು ಕೊಡ್ತೇವೆ. ಆ ಪಟ್ಟ ಸಿಕ್ಕಿದೆ ಮತ್ತು ಪ್ರತಿಯೊಬ್ಬ ಮಹಿಳೆ ಕೂಡ ಸ್ವಾವಲಂಬಿ ಮಾಡಲಿಕ್ಕೆ, ಅವರು ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ ಈ ಒಂದು ಯೋಜನೆ ಎಷ್ಟು ಕಾರಣಕರ್ತ ಆಗಿದೆ ಅಂತ ಹೇಳೋದನ್ನ ನಾವು ಇವತ್ತೊಂದು ಸಣ್ಣ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೇವೆ. ಅದರ ಮುಖಾಂತರ ನಾವು ಎಲ್ಲರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ಒಂದು ಮಹಿಳೆಯ ಜೀವನ ಮಟ್ಟ ಸುಧಾರಿಸಬೇಕಾದ್ರೆ ಆಕೆಗೆ ಒಂದು ಹಣಕಾಸಿನ ಸೌಲಭ್ಯ ಅತಿ ಅಗತ್ಯ ಆಗಿರ್ತದೆ. ಆ ಕಿಂಚಿತ್ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಮಹಿಳೆ ಯಾವ ರೀತಿ ಸಾಧನೆಯನ್ನು ಮಾಡಬಹುದು ಮತ್ತು ತನ್ನ ಜೀವನವನ್ನ ಸ್ವಾವಲಂಬಿಯಾಗಿ ಮಾಡಬಹುದು ಅಂತ ಹೇಳೋದಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅತಿ ಒಂದು ಮುಖ್ಯವಾಗಿ ನಮಗೆ ಮನಗಾಣಲಿಕ್ಕೆ ಸಾಧ್ಯ ಆಗ್ತದೆ. ಸಂಪೂರ್ಣವಾದ ಯಶಸ್ಸಿನ ಆ ಒಂದು ಶಕ್ತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯಕರ್ತರಿಗೆ ಮತ್ತು ಸಹಕಾರಿಗೆ ಹೋಗ್ತಂತ ತಪ್ಪಾಗಲಿಲ್ಲ. ಈಗಾಗಲೇ ಶ್ರೀಧರ್ ಹೇಳಿದಂತೆ ಅದರ ಪರಿಷ್ಕರಣೆ ಪ್ರಾರಂಭವಾಗಿದೆ. ಯಾರು ಕೂಡ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಪರಿಷ್ಕರಣೆ ಅಂದ್ರೆ ಯಾರಿಗೆ ಅರ್ಹ ಫಲಾನುಭವಿದ್ದರೆ ಅವರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಆ ಒಂದು ಗೃಹಲಕ್ಷ್ಮಿ ಯೋಜನೆ ತಪ್ಪದೆ ಅವರ ಕುಟುಂಬದ ಯಜಮಾನಿಗೆ ಅದು ತಲುಪಬೇಕು.